JDSನ ಪಾತ್ರ ಈಗಿನ ರಾಜಕೀಯ ಸನ್ನಿವೇಶ ಕಳೆದ ಒಂದು ವಾರದಿಂದ ನಡೀತಾ ಇರೋ ಸನ್ನಿವೇಶದಿಂದ ಏನಾಗಿದೆ ಸರ್? ಶಿವಮೊಗ್ಗ ನಗರಕ್ಕೆ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ BY ರಾಘವೇಂದ್ರ ಅವರು JDSನ ಏನು ಮೈತ್ರಿ ಒಪ್ಪಂದದ ಪ್ರಕಾರ ನಮ್ಮ ಕಾರ್ಯಕರ್ತರು ಶಿವಮೊಗ್ಗ ಜಿಲ್ಲೆಯಿಂದ ಏನು ಕೆಲಸ ಮಾಡ್ತಾ ಇದ್ದೀವಿ. ಈ ಹಿಂದೆಯೂ ಸಮೇತ ಶಿವಮೊಗ್ಗ ಜಿಲ್ಲೆಯಲ್ಲಿ JDSನ 3 ಶಾಸಕರಿದ್ದರು. ಜಿಲ್ಲಾ ಪಂಚಾಯತ್ ನಮ್ಮ ಅಧಿಕಾರದಲ್ಲೇ ಇತ್ತು, ಮಹಾನಗರ ಪಾಲಿಕೆ ನಮ್ಮ ಅಧಿಕಾರದಲ್ಲೇ ಇತ್ತು. ಕಾರ್ಯಕರ್ತರು ಬಹಳ ಬಲಿಷ್ಠವಾಗಿದ್ದಾರೆ. ಈ ನಿಟ್ಟಿನಲ್ಲಿ BY ರಾಘವೇಂದ್ರ ಇವತ್ತಿನ ಶಿವಮೊಗ್ಗ ಜಿಲ್ಲೆ ಸನ್ನಿವೇಶದಲ್ಲಿ 3 ಲಕ್ಷಕ್ಕೂ ಅಧಿಕ ಅಂತರದಿಂದ ಗೆಲ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಜ್ವಲ್ ಪ್ರಕರಣದಲ್ಲಿ ಸಹಜವಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಪಕ್ಷದ ಬಗ್ಗೆ, ನಿಮ್ಮ ನಾಯಕರ ಬಗ್ಗೆ ನಕಾರಾತ್ಮಕವಾಗಿರ್ತಕ್ಕಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರೋ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ JDS ಮೇಲೆ ಯಾವ ರೀತಿಯಾದಂಥ ಪರಿಣಾಮಗಳಾಗಬಹುದು ಅಂತಕ್ಕಂಥ ಚರ್ಚೆ ಶುರುವಾಗಿದೆ. ಈಗ ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಜ್ವಲ್ ಅವ್ರನ್ನ ಪಕ್ಷದಿಂದ ಅನುಮತಿ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಕಾನೂನು ಏನು ಪ್ರಕ್ರಿಯೆ ತಗೊಳುತ್ತೆ, ಪಕ್ಷಕ್ಕೂ ಅದಕ್ಕೂ ಯಾವುದೇ ತರ ಸಂಬಂಧ ಇಲ್ಲ. ಇದು ಆ ಪ್ರಕರಣ ಶಿವಮೊಗ್ಗ ಜಿಲ್ಲೆಯ ಈ ರಾಜಕಾರಣದಲ್ಲಿ ಯಾವುದೇ ತರ ಪ್ರಭಾವ ಬೀರಲ್ಲ. ಇದು ಮುಜುಗರ ಅಂತ ಅನ್ಸಲ್ವಾ ಸರ್? ಒಂದು ದೊಡ್ಡ ಸಂಖ್ಯೆಯ ಮಹಿಳೆಯರು ಎಲ್ಲೋ ಒಂದು ಕಡೆ ಇದನ್ನ ಮುಜುಗರ ಅನುಭವಿಸ್ತಾ ಇದ್ದಾರೆ. ಮುಜುಗರ ಅನ್ಸಲ್ಲ. ರಾಜ್ಯದ ರಾಜಕೀಯ ಸನ್ನಿವೇಶಗಳಲ್ಲಿ ಇಂತಹ ಮುಜುಗರ ಪ್ರಕರಣಗಳು ಎಲ್ಲಾ ಪಕ್ಷಗಳು ಆಗಿದಾವೆ. ಎಲ್ಲಾ ಪಕ್ಷಗಳು ಮಾಡಿದ್ದಾವೆ ಅಂತೇಳಿ JDS ಅವರು ಮಾಡಬೇಕಾ? ನಾವು ಅದನ್ನ ಯಾವುದೇ ತರ ಸಮರ್ಥನೆ ಮಾಡ್ಕೊಂತ ಇಲ್ಲ. ಕಾನೂನು ತನ್ನ ಪ್ರಕ್ರಿಯೆ ಮಾಡುತ್ತೆ. ಕಾನೂನು ಏನು ಅದಕ್ಕೆ ಕ್ರಮ ತಗೊಳುತ್ತೆ, ಅದಕ್ಕೆ ನಾವು ಪಕ್ಷ ಬದ್ಧವಾಗಿರುತ್ತೆ. ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈ ವಿಚಾರವಾಗಿ, ನಮಗೂ ಅದಕ್ಕೂ ಯಾವುದೇ ತರ ಸಂಬಂಧ ಇಲ್ಲ. ನರಸಿಂಹ ಅವರೇ, ಕಳೆದ ವಿಧಾನಸಭಾ ಎಲೆಕ್ಷನ್ ನಂತರ JDS ಇರೋ ಸಿಚುವೇಶನ್ ಹೇಗಂದ್ರೆ ಈ ಬಾರಿಯ ಲೋಕಸಭಾ ಮ್ಯಾಚ್ JDSನ ಪಾಲಿಗೆ ಡೂ ಆರ್ ಡೈ ಇದೆ. ಅಂಥ ಸನ್ನಿವೇಶದಲ್ಲಿ ಹಿಂಗಿದ್ದೊಂದು ಪ್ರಕರಣ ಕಾರ್ಯಕರ್ತರಿಗೆ, ನಿಮ್ಮಂತ ಸ್ಥಳೀಯ ನಾಯಕರಿಗೆ ಏನ್ ಸಂದೇಶ ಕೊಡ್ತಾ ಇದೆ ಸರ್? ಮೇಡಮ್, ಈಗ ಪ್ರಜ್ವಲ್ ಅವರ ಪ್ರಕರಣ ಆಲ್ರೆಡಿ SIT ರಚನೆಯಾಗಿ ತನಿಖಾ ಹಂತದಲ್ಲಿದೆ. ಈ ಹಂತದಲ್ಲಿ ಪ್ರಕರಣದ ಬಗ್ಗೆ ನಾವೇನೋ ಒಂದು ವಿಶ್ಲೇಷಣೆ ಕೊಡೋದು ಸಮಂಜಸ ಅಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ. ಕಾನೂನು ಏನು ಪ್ರಕ್ರಿಯೆ ತಗೊಳುತ್ತೋ ಅದಕ್ಕೆ ನಮ್ಮ ಪಕ್ಷ ಬದ್ಧವಾಗಿದೆ. ಮತ್ತು ಪ್ರಜ್ವಲ್ ಅವ್ರಿಗೂ ಈ ಪ್ರಕರಣ ನಮ್ಮ ಪಕ್ಷಕ್ಕೂ ಯಾವುದೇ ಥರ ಸಂಬಂಧ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.